ಸ್ನೇಹಿತರೆ, ಪಕ್ಷ ಇರಬಹುದು, ಸಾರ್ವಜನಿಕ ಜೀವನ ಇರಬಹುದು, ವೈಯಕ್ತಿಕ ಜೀವನಗಳಿರಬಹುದು. ಏಳು ಬೀಳು ಸಹಜ. ನ್ಯೂಟನ್ ಲಾ. ಮೇಲಕ್ಕೆ ಹೋಗಿದ್ಮೇಲೆ ಮತ್ತೆ ಕೆಳಗೆ ಬರಲೇಬೇಕು, ಕೆಳಗಿದ್ದವ್ರು ಮತ್ತೆ ಮೇಲೆ ಹೋಗ್ಲೇಬೇಕು. ಇವತ್ತು ಬಹಳಷ್ಟು ನಾಯಕರುಗಳು ನಮ್ಮ ಪಕ್ಷದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಕುಮಾರಣ್ಣರವರು ರಾಜೀನಾಮೆ ಕೊಟ್ಟ ತಕ್ಷಣ ನಾವೇನು ಆ ಭಾಗದಲ್ಲಿ 2 ಬಾರಿ ಸೋತಿದ್ದಂಥ ವ್ಯಕ್ತಿನೇ ಅಭ್ಯರ್ಥಿ ಆಗ್ತಾರೆ ಅನ್ನುವಂಥ ಭಾವನೆಯಿಂದ ನಾವು ಯಾವುದೇ ಚುನಾವಣೆ ತಯಾರಿಯನ್ನು ಮಾಡಿರಲಿಲ್ಲ. ಈ 6 ತಿಂಗಳಲ್ಲಿ ಅವರು ಮಾತನಾಡ್ಕೊಂಡಿದ್ದಂಥದ್ದು ವಿಶೇಷ ವಿಮಾನದಲ್ಲಿ ಹೋಗಿ ಪಕ್ಷದ ಶಾಸಕ ಸ್ಥಾನಕ್ಕೆ ಮತ್ತೆ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲೂ ಕೂಡ ನಾವು ಮಾತುಕತೆಯನ್ನು ಮಾಡ್ತಾ ಇದ್ದೆವು. ನಮ್ಮ ಪಕ್ಷದಿಂದ ಅಭ್ಯರ್ಥಿ ಆಗಬೇಕು, ಕೊನೆಗೆ ಅವರು NDA ಅಭ್ಯರ್ಥಿ BJPಯಿಂದ ಆಗಬೇಕು ಅಂದಾಗಲೂ ಕೂಡ ಕುಮಾರಣ್ಣರವರು ನಡ್ಡಾಜಿರವ್ರ ಜೊತೆ ಚರ್ಚೆಯನ್ನು ಮಾಡ್ತಾ ಇದ್ರು ಬಿಟ್ಕೊಡೋ ವಿಚಾರದಲ್ಲಿ. ಹಾಗಾಗಿ ಚುನಾವಣೆ ತಯಾರಿ ಇಲ್ಲದೆ ಇರೋದ್ರಿಂದ ಅಲ್ಲಿ 7-8 ಜನ ಆಕಾಂಕ್ಷಿಗಳಿದ್ದಂಥವರು ನಿಖಿಲ್ ರವ್ರನ್ನೇ ಅಭ್ಯರ್ಥಿಯನ್ನು ಮಾಡಬೇಕು ಅಂತ ಒತ್ತಾಯ ಮಾಡಿದ್ರಿಂದ ಅವರು ನಿಖಿಲ್ ಅವರು ಒಪ್ತಾ ಇದ್ರು ಕೂಡ ದೇವೇಗೌಡರು ಸಾಹೇಬರು ಮತ್ತು ಕುಮಾರಣ್ಣರವರು ಕಾರ್ಯಕರ್ತರ ಒತ್ತಡದ ಒಂದು ಅವರನ್ನು ನಿರಾಶೆ ಮಾಡಬಾರ್ದು ಅಂಥೇಳಿ ಅನಿವಾರ್ಯವಾಗಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಅಭ್ಯರ್ಥಿಯನ್ನು ಮಾಡಬೇಕಾಯ್ತು. ಚುನಾವಣೆ ಅಂದಮೇಲೆ ಸೋಲು ಗೆಲುವು ಇದ್ದೇ ಇರ್ತದೆ. ಆದರೆ ರಾಜ್ಯದ ಜನ, ಯುವಕ ಸ್ನೇಹಿತರು, ತಾಯಂದರು ಮುಂದಿನ ದಿನಗಳಲ್ಲಿ ಈ ಪಕ್ಷವನ್ನು ಉಳಿಸುವಂತಹ ದಿಟ್ಟತನ ಮತ್ತು ನಾಯಕತ್ವ, ಜವಾಬ್ದಾರಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಧೈರ್ಯ ಇದೆ ಅನ್ನುವಂಥದ್ದನ್ನ ನಮ್ಮ ಕಾರ್ಯಕರ್ತರು ಜನ ಒಪ್ಕೊಂಡಿದ್ದಾರೆ. ಚುನಾವಣೆ ಸೋತಿರ್ಬೋದು, ಆದರೆ ಈ ರಾಜ್ಯದಲ್ಲಿ ಒಬ್ಬ ಯುವ ನಾಯಕನಾಗಿ ಜನರು ಮುಂದಿನ ದಿನಗಳಲ್ಲಿ ಅವ್ರಿಗೆ ಆಶೀರ್ವಾದವನ್ನು ಮಾಡ್ಬೋದು ಅನ್ನುವಂಥ ಒಂದು ಹೋರಾಟವನ್ನು ಕೊಟ್ಟಿದ್ದಾರೆ. ಭಾಳಷ್ಟು ಜನ ಸ್ನೇಹಿತರು ಹೇಳ್ತಾ ಇದ್ದೀರಿ, ಪ್ರಾದೇಶಿಕ ಪಕ್ಷ ಮುಳುಗಿಸ್ಬಿಡ್ತೀವಿ, ಮುಳುಗೇ ಹೋಯ್ತು. 2023ರಲ್ಲಿ ಇವತ್ತು ನಮ್ಮ ಮಿತ್ರ ಪಕ್ಷ ಆಗಿದೆ. ಕೇಂದ್ರದವ್ರಿಗೆ ನಮ್ಮ ಪಕ್ಷದ ಮೇಲೆ ಗೌರವ ಇದ್ದರೂ ಕೂಡ ಕೆಲವು ರಾಜ್ಯ ನಾಯಕರು ಕಾಂಗ್ರೆಸ್ನವ್ರ ಜೊತೆ ಸೇರಿ ಪಕ್ಷವನ್ನೇ ನಿರ್ನಾಮ ಮಾಡ್ತೀವಿ ಎನ್ನುವಂಥ ಸಂದರ್ಭದಲ್ಲೂ ಕೂಡ 19 ಸೀಟ್ಗಳನ್ನು
ಈ ರಾಜ್ಯದ ಜನ ಆಶೀರ್ವಾದ ಮಾಡಿದ್ದಾರೆ. ಕೆಲವು ಕಾಂಗ್ರೆಸ್ ನಾಯಕರಿಗೆ ಹೇಳಿ ಬಯಸ್ತೀನಿ, ಭ್ರಮೆಯಲ್ಲಿರಬೇಡಿ. ಇವತ್ತು ಗ್ಯಾರಂಟಿ ಹೆಸರಿನಲ್ಲಿ ನಿಮ್ಮ ಎಷ್ಟು ಅವ್ಯವಹಾರಗಳನ್ನು ಮುಚ್ಕೊಂಡಿದ್ದೀರಿ ಅನ್ನುವಂಥದ್ದು ರಾಜ್ಯದ ಜನತೆಗೆ ಗೊತ್ತಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.